ಬ್ರೂಸ್ಲಿ ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇನು ಅವರ ಸ್ಪೀಡ್ ಅವರ ಪವರ್ ಅಲ್ವಾ. ಆದರೆ ಅವರ ನಿಜವಾದ ಶಕ್ತಿ ಅವರ ಗ್ರೇಟೆಸ್ಟ್ ಪವರ್ ಅವರ ಮಸಲ್ಸಲ್ಲಿರಲಿಲ್ಲ, ಅದು ಅವರ ಮನಸ್ಸಿನಲ್ಲಿತ್ತು. ಹಾಗಾದ್ರೆ ಆ ಶಕ್ತಿಯ ರಹಸ್ಯವೇನು, ಅದನ್ನ ಅವರು ಹೇಗೆ ಕಂಡುಕೊಂಡ್ರು? ಈ ವಿಶ್ಲೇಷಣೆಯಲ್ಲಿ ಬ್ರೂಸ್ಲಿ ಅವರ ತತ್ವಶಾಸ್ತ್ರದ ಆಳಕ್ಕಿಳಿದು ನಮ್ಮೊಳಗಿನ ಶಕ್ತಿಯನ್ನ ಅನ್ಲಾಕ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ. ಈ ಒಂದು ಮಾತನ್ನ ಗಮನಿಸಿ, ನಿಮ್ಮ ಅತ್ಯಂತ ಮಾರಣಾಂತಿಕ ಎದುರಾಳಿ ನಿಮ್ಮ ಮುಂದೆ ನಿಂತಿಲ್ಲ, ಅದು ನಿಮ್ಮ ಮನಸ್ಸಿನಲ್ಲಿರುವ ಧ್ವನಿ. ಬ್ರೂಸ್ಲಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ನಿಜವಾದ ಯುದ್ಧ ಅದು ಹೊರಗಡೆ ಇರೋರ್ ಜೊತೆ ಅಲ್ಲ, ಅದು ನಮ್ಮೊಳಗೆ ನಡೀತಿರುತ್ತೆ. ನಮ್ಮದೇ ಡೌಟ್ಸ್, ನಮ್ಮದೇ ಭಯಗಳು, ಅವೇ ನಮ್ಮ ಅತಿ ದೊಡ್ಡ ಎದುರಾಳಿಗಳು. ಹಾಗಾದ್ರೆ ಬ್ರೂಸ್ಲಿ ಅವರಿಗೆ ಈ ಸತ್ಯದ ಅರಿವಾಗಿದ್ದು ಹೇಗೆ? ಅವರ ಈ ಜರ್ನಿ ಶುರುವಾಗಿದ್ದಾದ್ರೂ ಎಲ್ಲಿಂದ? ಅವರು ಮೊದಲು ಏನನ್ನ ನಂಬಿದ್ರು ಮತ್ತೆ ಆ ನಂಬಿಕೆ ಹೇಗೆ ಒಂದು ಪರೀಕ್ಷೆಗೆ ಒಳಪಟ್ಟಿತು ಅಂತ ನೋಡೋಣ ಬನ್ನಿ. ಕೆರಿಯರ್ನ ಶುರುವಿನಲ್ಲಿ ಬ್ರೂಸ್ಲಿ ಕೂಡ ಪವರ್ ಅಂದ್ರೆ ಅದು ಫಿಸಿಕಲ್ ಸ್ಟ್ರೆಂತ್ ಮಾತ್ರ ಅಂತಾನೆ ಅನ್ಕೊಂಡಿದ್ರು. ಅವರ ಪೂರ್ತಿ ಫೋಕಸ್ ಇದ್ದಿದ್ದೆ ಬಾಡಿನ ಗಟ್ಟಿ ಮಾಡೋದ್ರ ಮೇಲೆ. ಸಾವಿರಾರು ಗಂಟೆ ಪ್ರಾಕ್ಟೀಸ್ ಮಾಡಿ ಪ್ರತಿಯೊಂದು ಮೂವ್ಮೆಂಟ್ನ ಪರ್ಫೆಕ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ರು. ಯಾಕಂದ್ರೆ ಪವರ್ಗೆ ಇದೊಂದೇ ದಾರಿ ಅಂತ ಅವರು ಗಟ್ಟಿಯಾಗಿ ನಂಬಿದ್ರು. ಆದ್ರೆ ಅವರ 18ನೇ ವಯಸ್ಸಿನಲ್ಲಿ ಒಂದು ಫೈಟ್ ಅವರನ್ನ ಪೂರ್ತಿ ಬದಲಾಯಿಸ್ಬಿಡ್ತು. ಆ ಫೈಟ್ನಲ್ಲಿ ಅವ್ರು ಗೆದ್ರು ನಿಜ, ಆದರೆ ಒಳಗೆಲ್ಲೋ ಒಂದ್ ಕಡೆ ಸೋತ್ ಹೋದ ಹಾಗೆ ಫೀಲ್ ಆಯ್ತು. ಅವರ ಗೆಲುವು ಅವರಿಗೆ ಖುಷಿ ಕೊಡ್ಲಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಅವರ ಕೋಪ, ಅವರ ಅಹಂಕಾರ ಅವರನ್ನ ಕಂಟ್ರೋಲ್ ಮಾಡಿತು. ಆಗ ಅವರಿಗೆ ಫಸ್ಟ್ ಟೈಮ್ ರಿಯಲೈಸ್ ಆಯ್ತು, ನಿಜವಾದ ಗೆಲುವು ಅಂದ್ರೆ ಬರೀ ದೇಹದಿಂದ ಬರೋದಿಲ್ಲ ಅಂತ. ಇದು ಬರೀ ಬ್ರೂಸ್ಲಿ ಕತೆ ಅಲ್ಲ ಅಲ್ವಾ, ಇದು ನಮ್ಮೆಲ್ಲರ ಕತೆನೂ ಹೌದು. ನಮ್ಮ ಸುತ್ತಮುತ್ತ ಎಷ್ಟೊಂದ್ ಜನ ಇರ್ತಾರೆ, ಫಿಸಿಕಲ್ ಆಗಿ ತುಂಬಾನೇ ಸ್ಟ್ರಾಂಗ್ ಇರ್ತಾರೆ, ಆದ್ರೆ ಅವರ ಮನಸ್ಸು ಮಾತ್ರ ಡೌಟ್, ಭಯ, ಕೋಪದಂತ ಒಂದು ಜೈಲಲ್ಲಿ ಸಿಕ್ಕಾಕೊಂಡಿರುತ್ತೆ. ಇದರಿಂದಾಗಿ ಅವರ ನಿಜವಾದ ಪೊಟೆನ್ಷಿಯಲ್ ಏನಿರುತ್ತೋ ಅದನ್ನ ತಲುಪೋಕೆ ಅವರಿಂದ ಆಗ್ತಾನೇ ಇರಲ್ಲ. ಈ ರಿಯಲೈಸೇಷನ್ ಆದ್ಮೇಲೆ ಬ್ರೂಸ್ಲಿ ಲೈಫ್ನಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬಂತು. ನಿಜವಾದ ಬೆಳವಣಿಗೆಗೆ ಮೊದಲ ಹೆಜ್ಜೆ ಏನು ಅನ್ನೋದನ್ನ ಅವರು ತಿಳ್ಕೊಂಡ್ರು. ಈ ಅರಿವಿನ ನಂತರ ಬ್ರೂಸ್ಲಿ ಒಬ್ಬ ಜ್ಞಾನಿ ಗುರುವಿನ ಹತ್ರ ಹೋದ್ರು. ಆ ಗುರು ಅವ್ರಿಗೆ ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆದ ಪಾಠ ಹೇಳ್ಕೊಟ್ರು. ಕಪ್ಪಿಗೆ ಟೀ ಹಾಕ್ತಾ ಹಾಕ್ತಾ ಅದು ತುಂಬಿ ಹೊರಗೆ ಚೆಲ್ಲುವರೆಗೂ ಹಾಕ್ತಾನೇ ಇದ್ರು. ಆಮೇಲೆ ಹೇಳಿದ್ರು, ನೋಡು, ನಿನ್ನ ಮನಸ್ಸು ಈ ಕಪ್ ತರ ಹಳೆ ಯೋಚನೆಗಳಿಂದ ಪೂರ್ತಿ ತುಂಬಿ ಹೋಗಿದೆ. ಇದರಲ್ಲಿ ಹೊಸ ಜ್ಞಾನಕ್ಕೆ ಜಾಗ ಎಲ್ಲಿದೆ? ಇದು ವಿನಮ್ರತೆ ಬಗ್ಗೆ ತುಂಬಾನೇ ದೊಡ್ಡ ಪಾಠವಾಗಿತ್ತು. ಹಾಗಾದ್ರೆ ನಮ್ಮ ಕಪ್ನ ಖಾಲಿ ಮಾಡೋದು ಅಂದ್ರೇನು? ಅದಕ್ಕೆ 3 ಸ್ಟೆಪ್ಸ್ ಇದೆ. ಫಸ್ಟ್, ನನ್ಗೆಲ್ಲ ಗೊತ್ತು ಅನ್ನೋ ಆಟಿಟ್ಯೂಡ್ ಬಿಡೋದು. ನಮ್ಮ ಮನಸ್ಸಲ್ಲಿ ಈಗಾಗ್ಲೇ ಎಷ್ಟೊಂದು ಅಭಿಪ್ರಾಯಗಳು, ನಂಬಿಕೆಗಳು ಇವೆ ಅಂತ ಒಪ್ಕೊಳ್ಳೋದು. ಸೆಕೆಂಡ್, ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋದು. ನಮ್ಮ ಲಿಮಿಟ್ಸ್ ಯಾವುದು, ಯಾಕೆ ಅಂತ ಯೋಚಿಸೋದು. ಥರ್ಡ್, ಹೀಗೆ ಮನಸ್ಸನ್ನ ಕ್ಲೀನ್ ಮಾಡ್ಕೊಂಡಾಗ ಮಾತ್ರ ನಾವು ಹೊಸದನ್ನು ಕಲಿಯೋಕೆ ರೆಡಿ ಆಗ್ತೀವಿ. ಈ ಹೋಲಿಕೆಯನ್ನ ನೋಡಿ, ಒಂದು ಕಡೆ ವಯಸ್ಕರ ಮನಸ್ಸು, ಈಗಾಗ್ಲೇ ರೂಲ್ಸ್, ಬಿಲೀಫ್ಸ್ ಎಲ್ಲ ಫಿಕ್ಸ್ ಆಗಿರುತ್ತೆ. ಓ, ಇದೆಲ್ಲ ಆಗಲ್ಲ ಅಂತ ತಕ್ಷಣ ಹೇಳ್ಬಿಡುತ್ತೆ. ಇನ್ನೊಂದು ಕಡೆ ಮಗುವಿನ ಮನಸ್ಸು, ಪೂರ್ತಿ ಖಾಲಿ ಕಪ್ನಂತೆ, ಯಾವುದೇ ಕಂಡೀಷನ್ಸ್ ಇಲ್ಲ, ಎಲ್ಲವನ್ನೂ ಕಲಿಯೋಕೆ ರೆಡಿ ಇರುತ್ತೆ. ನಾವಾಗ್ಬೇಕಾಗಿರೋದು ಹೀಗೆ. ಸರಿ, ಮನಸ್ಸನ್ನ ಖಾಲಿ ಮಾಡಿದ್ವಿ, ಈಗ ಅದನ್ನ ಯಾವುದರಿಂದ ತುಂಬಬೇಕು? ಇಲ್ಲೇ ನೋಡಿ ಬ್ರೂಸ್ಲಿ ಅವರ ಅತ್ಯಂತ ಫೇಮಸ್ ಫಿಲಾಸಫಿ ಬರೋದು. ಲೈಫ್ನಲ್ಲಿ ಬರೋ ಚಾಲೆಂಜ್ಗಳನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋ ಒಂದು ಮಾಸ್ಟರ್ ಸ್ಟ್ರಾಟಜಿ. ಹಾಗಾದ್ರೆ ನೀರಿನಂತೆ ಇರಿ ಅಂದ್ರೆ ಅರ್ಥ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಫ್ಲೆಕ್ಸಿಬಲ್ ಆಗಿರೋದು. ಜೀವನದಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಬಂದಾಗ ಅದಕ್ಕೆ ಗುದ್ದಾಡೋ ಬದಲು ನೀರಿನ ಹಾಗೆ ಅದರ ಸುತ್ತ ಹರಿದು ಒಂದು ಹೊಸ ದಾರಿ ಹುಡುಕೊಂಡು ಮುಂದೆ ಹೋಗೋದು. ಇಲ್ ನೋಡಿ, 2 ರೀತಿ ಇದೆ. ಒಂದು ಮೌಂಟೇನ್ ಅಪ್ರೋಚ್, ಅಂದ್ರೆ ಪರ್ವತದ ತರ ಗಟ್ಟಿಯಾಗಿ ನಿಲ್ಲೋದು ಆದ್ರೆ ಕೊನೆಗೆ ಸವೆದು ಹೋಗೋದು. ಇನ್ನೊಂದು ವಾಟರ್ ಅಪ್ರೋಚ್, ಅಂದ್ರೆ ನದಿ ತರ ಅಡ್ಡಿಗಳ ಸುತ್ತ ಹರಿದು ತನ್ನ ದಾರಿಯನ್ನ ತಾನೇ ಮಾಡ್ಕೊಂಡು ಕೊನೆಗೆ ಸಮುದ್ರ ಸೇರೋದು. ಬ್ರೂಸ್ಲಿ ಹೇಳಿದು 2ನೇ ದಾರಿಯನ್ನ ಫಾಲೋ ಮಾಡಿ ಅಂತ. ನೀರಿನ ಗುಣಗಳನ್ನೇ ನೋಡಿ, ಅದು ನಿಂತಾಗ ಕನ್ನಡಿ ತರ ಕ್ಲಿಯರ್ ಆಗಿರುತ್ತೆ. ಚಲನೆಯಲ್ಲಿದ್ದಾಗ ಯಾವುದೇ ಆಕಾರಕ್ಕೆ ಬೇಕಿದ್ರೂ ಅಡ್ಜಸ್ಟ್ ಆಗುತ್ತೆ. ಇಂಪಾರ್ಟೆಂಟ್ ಅಂದ್ರೆ ಅದ್ಯಾವತ್ತೂ ಅಡ್ಡಿಗಳ ಜೊತೆ ಫೈಟ್ ಮಾಡಲ್ಲ, ಬದಲಿಗೆ ತನ್ನ ತಾಳ್ಮೆಯಿಂದ ಗಟ್ಟಿ ಬಂಡೆಯನ್ನು ಕರಗಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅದ್ಯಾವತ್ತೂ ನಿಲ್ಲಲ್ಲ, ಮುಂದೆ ಹೋಗ್ತಾನೇ ಇರುತ್ತೆ. ಸರಿ, ಮನಸ್ಸನ್ನ ಖಾಲಿ ಮಾಡಿ ನೀರಿನ ಹಾಗೆ ಫ್ಲೆಕ್ಸಿಬಲ್ ಆಗೋದನ್ನ ಕಲ್ತ್ಮೇಲೆ ಬ್ರೂಸ್ಲಿ ಅವರ ಜರ್ನಿಯ ಫೈನಲ್ ಸ್ಟೇಜ್ಗೆ ಬರ್ತೀವಿ. ನಿಜವಾದ ಶಕ್ತಿಯ ಮೂಲ ಎಲ್ಲಿದೆ ಅನ್ನೋದನ್ನ ಅವರು ಕಂಡುಕೊಂಡ್ರು. ನಾವು ಸಾಮಾನ್ಯವಾಗಿ ಏನನ್ಕೊಳ್ತೀವಿ? ಮನ್ಸು ಬೇರೆ, ದೇಹ ಬೇರೆ ಅಂತ.
ಬಾಡಿಗೆ ಜಿಮ್, ಮೈಂಡ್ಗೆ ಮೆಡಿಟೇಷನ್ ಅಂತ ಬೇರೆ ಬೇರೆ ಮಾಡ್ತೀವಿ. ಆದ್ರೆ ಬ್ರೂಸ್ ಲೀ ಪ್ರಕಾರ ಇದೇ ನಮ್ಮ ಜೀವನದ ಅತಿ ದೊಡ್ಡ ಭ್ರಮೆ. ಈ ಜ್ಞಾನೋದಯ ಅವರಿಗೆ ಸುಲಭವಾಗಿ ಬಂದಿದ್ದಲ್ಲ. ಒಂದು ಸೀರಿಯಸ್ ಬ್ಯಾಕ್ ಇಂಜರಿಯಿಂದಾಗಿ ತಿಂಗಳುಗಟ್ಲೆ ಬೆಡ್ ಮೇಲೆ ಇರಬೇಕಾಯಿತು. ಫಿಸಿಕಲ್ ಆಗಿ ಏನು ಮಾಡೋಕಾಗ್ತಿರ್ಲಿಲ್ಲ. ಆಗ ಅವರು ಕಂಪ್ಲೀಟ್ ಆಗಿ ತಮ್ಮ ಮನಸ್ಸಿನ ಶಕ್ತಿ ಮೇಲೆ ಫೋಕಸ್ ಮಾಡಿದ್ರು. ಆವಾಗ್ಲೇ ಅವ್ರಿಗೆ ಹೊಳೆದಿದ್ದು, ನಾನು ಒಂದು ಬೋರ್ಡ್ಲೆ ಪಂಚ್ ಮಾಡಿದ್ರೆ ಅದನ್ನ ಮುರಿಯೋದು ನನ್ನ ಕೈಯಲ್ಲ, ಅದು ನನ್ನ ಮನಸ್ಸು. ಅಂದ್ರೆ ನಮ್ಮ ಪ್ರತಿಯೊಂದು ಆಕ್ಷನ್ ಕೂಡ ನಮ್ಮ ಮನಸ್ಸಿನ ಎಕ್ಸ್ಪ್ರೆಷನ್ ಅಷ್ಟೇ. ಸೊ ರಿಯಲ್ ಪವರ್ ಅಂದ್ರೆ ಮನಸ್ಸು ದೇಹಕ್ಕೆ ಆರ್ಡರ್ ಮಾಡೋದಲ್ಲ, ಬದಲಿಗೆ ಮನಸ್ಸು ಮತ್ತು ದೇಹ ಎರಡೂ ಒಂದೇ ನದಿ ಹಾಗೆ ಒಂದೇ ಫೋರ್ಸ್ ಆಗಿ ಒಟ್ಟಿಗೆ ಹರಿಯೋದು. ಆಗ ನಮ್ಮ ಪ್ರತಿಯೊಂದು ಕೆಲ್ಸನೂ ಎಫರ್ಟ್ಲೆಸ್ ಆಗಿ ಪರ್ಫೆಕ್ಟ್ ಆಗತ್ತೆ. ಓಕೆ, ಇದೆಲ್ಲ ಕೇಳೋಕ್ ಚೆನ್ನಾಗಿದೆ, ಆದ್ರೆ ಇದನ್ನ ನಮ್ಮ ಡೈಲಿ ಲೈಫ್ಗೆ ಹೇಗೆ ಅಪ್ಲೈ ಮಾಡೋದು? ಅದಕ್ಕೂ ಬ್ರೂಸ್ ಲೀ ದಾರಿ ತೋರಿಸಿದ್ದಾರೆ. ಇದಕ್ಕಾಗಿ ಬ್ರೂಸ್ ಲೀ 2 ಸಿಂಪಲ್ ಪ್ರಾಕ್ಟೀಸಸ್ ಹೇಳಿದ್ದಾರೆ. ಒಂದು, ಮಿರರ್ ಎಕ್ಸರ್ಸೈಸ್. ಕನ್ನಡಿ ಮುಂದೆ ನಿಂತು ಯಾವುದಾದ್ರೂ ಒಂದು ಮೂವ್ಮೆಂಟ್ ಮಾಡಿ. ನಿಮ್ಮ ಯೋಚನೆ ಮತ್ತು ಆಕ್ಷನ್ ಒಂದೇ ಲೈನಲ್ಲಿದೆಯಾ ಅಂತ ಗಮನಿಸಿ. ಇದರಿಂದ ಮೈಂಡ್ ಬಾಡಿ ಕನೆಕ್ಷನ್ ಸ್ಟ್ರಾಂಗ್ ಆಗತ್ತೆ. ಇನ್ನೊಂದು, ಬಿದಿರಿನ ಮನಸ್ಸು. ಅಂದ್ರೆ ಲೈಫ್ನಲ್ಲಿ ಇಮೋಷನಲ್ ಆಗಿ ಅಪ್ಸೆಟ್ ಆದಾಗ, ಕೋಪ ಬೇಜಾರು ಬಂದಾಗ ದೊಡ್ಡ ಮರದ ತರ ಬಿರುಸಾಗಿ ನಿಂತು ಮುರಿದು ಹೋಗೋ ಬದಲು ಬಿದಿರಿನ ಹಾಗೆ ಬಾಗಿ ಪರಿಸ್ಥಿತಿಗೆ ಹೊಂದಿಕೊಳ್ಳಿ. ಅದು ನಿಮ್ಮನ್ನ ಮುರಿಯೋಕೆ ಆಗಲ್ಲ. ಯಾಕಂದ್ರೆ ಕೊನೆಗೆ ಎಲ್ಲಾ ಪಾಂಡಿತ್ಯವೂ ಸ್ವಯಂ ಪಾಂಡಿತ್ಯವೇ ಆಗಿದೆ. ಇದರರ್ಥ ಹೊರಗಿನ ಪ್ರಪಂಚವನ್ನ ಗೆಲ್ಲೋಕೆ ಮೊದಲು ನಾವು ನಮ್ಮೊಳಗಿನ ಜಗತ್ತನ್ನ, ನಮ್ಮೊಳಗಿನ ಅನುಮಾನ, ಭಯ, ಕೋಪವನ್ನ ಗೆಲ್ಬೇಕು. ಹಾಗಾದ್ರೆ ಈ ಸೆಲ್ಫ್ ಮಾಸ್ಟರಿ ದಾರಿಯನ್ನ ಒಂದ್ಸಲ ರೀಕ್ಯಾಪ್ ಮಾಡೋಣ. ಮೊದಲು ನಮ್ಮ ಮನಸ್ಸಿನ ಕಪ್ನ ಖಾಲಿ ಮಾಡಿ ಹೊಸದನ್ನು ಕಲಿಯೋಕೆ ರೆಡಿಯಾಗಿ. ಎರಡನೇದು, ಜೀವನದ ಅಡೆತಡೆಗಳಿಗೆ ನೀರಿನಂತೆ ಹರಿದು ಅಡಾಪ್ಟ್ ಆಗಿ. ಮತ್ತು ಮೂರನೇದು, ನಿಮ್ಮ ಮನಸ್ಸು ಮತ್ತು ದೇಹವನ್ನ ಒಂದೇ ಶಕ್ತಿಯಾಗಿ ಒಂದುಗೂಡಿಸಿ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಿಮ್ಮ ಜೀವನದಲ್ಲಿ ನೀವು ಯಾವ ಮಿತಿಯನ್ನ ನಂಬಲು ಆಯ್ಕೆ ಮಾಡ್ಕೊಂಡಿದ್ದೀರಿ? ಯಾಕಂದ್ರೆ ಬ್ರೂಸ್ ಲೀ ಹೇಳಿಕೊಟ್ಟ ಫೈನಲ್ ಲೆಸನ್ ಇದೆ, ನಮ್ಮ ಲಿಮಿಟ್ಸ್ ಅನ್ನೋದು ಸತ್ಯ ಅಲ್ಲ, ಅವು ನಾವು ನಂಬಲು ಆಯ್ಕೆ ಮಾಡ್ಕೊಂಡ ಕಥೆಗಳು ಅಷ್ಟೇ. ಇದ್ರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ.